ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರೂ ಇಲ್ಲದ ಸಮಯದಲ್ಲಿ ನಮ್ಮ ಅತ್ತೆ ಮಾವ ಬೆಡ್ರೂಮ್ ಬಾಗಿಲು ಹಾಕಿಕೊಂಡರು. ಒಂಥರ ವಿಚಿತ್ರ ಶಬ್ದ ಬರತೊಡಗಿತು. ಏನಾಯ್ತು, ಏನಾಗಿದೆ ಅಂತ ಕೇಳೋಕೆ ಬಾಗಿಲ ಹತ್ತಿರ ಹೋಗಿ ಕಿವಿ ಕೊಟ್ಟೆ. ನನ್ನ ಮದುವೆಯಾಗಿ 5 ತಿಂಗಳು ಕಳೆದಿತ್ತು. ಆರಂಭದಲ್ಲಿ ನನ್ನ ಪತಿ ನನಗೆ ತುಂಬ ಪ್ರೀತಿಯನ್ನು ನೀಡಿದರು. ಆದರೆ ಕೆಲವು ಸಮಯದ ನಂತರ ಅವರು ತಮ್ಮ ಬಿಸಿನೆಸ್ ಟ್ರಿಪ್ಗಾಗಿ ವಿದೇಶಕ್ಕೆ ಹೋದರು. ಅವರು ಹೋದ ನಂತರ ನಾನು ನನ್ನ ಅತ್ತೆ ಮಾವಂದಿರ ಜೊತೆ ಒಬ್ಬಳೇ ಉಳಿದುಕೊಂಡೆ. ಕೆಲವು ದಿನಗಳ ನಂತರ ನಾನು ಗಮನಿಸಿದೆ ಏನಂದ್ರೆ ನನ್ನ ಅತ್ತೆ ಮಾವಂದಿರು ತಮ್ಮ ಕೊನೆಯನ್ನು ಮುಚ್ಚಿಕೊಂಡು ವಿಚಿತ್ರವಾದ ಚಲನಚಿತ್ರಗಳನ್ನು ನೋಡ್ತಾರೆ. ನನಗೆ ಇದೆಲ್ಲ ತುಂಬ ವಿಚಿತ್ರ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಅವರಿಬ್ಬರು ಬೆಳಗ್ಗೆನೆ ತಮ್ಮ ಕೊನೆಯ ಬಾಗಿಲು ಹಾಕಿಕೊಳ್ತಾ ಇದ್ರು. ಒಂದು ದಿನ ನಾನು ಹಠಾತ್ ಆಗಿ ಅವರಿಬ್ಬರ ಕೊನೆಗೆ ನುಗ್ಗಿದೆ ಮತ್ತು ಹೇಳಿದೆ, ಇಂದು ನನಗೂ ನಿಮ್ಮಿಬ್ಬರ ಜೊತೆ ಸಿನಿಮಾವನ್ನ ನೋಡಬೇಕು ಅಂತ. ನಾನು ಮನೆಯಲ್ಲಿ ಒಬ್ಬಳೇ ಕುಳಿತು ಬೋರ್ ಆಗುತ್ತಿದ್ದೇನೆ. ಅವರಿಬ್ಬರು ನನ್ನನ್ನು ಕಂಡು ಚಕಿತರಾದರು. ಯಾಕೆಂದರೆ ಸಿನಿಮಾ ನೋಡುವ ಜೊತೆಗೆ ಮಾವನವರು ತಮ್ಮ ಕೈಗಳನ್ನು ಬಳಸ್ತಾ ಇದ್ರು ಮತ್ತು ಅತ್ತೆಯವರು ಅವರ ಹಳೆಗೆಳೆಯರೇ. ಇಂದಿನ ಈ ರೋಮಾಂಚಕ ಕಥೆಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ನೇಹ ಮತ್ತು ನಾನು ಒಂದು ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು. ನಾನು ನನ್ನ ಮಮ್ಮಿ ಪಪ್ಪ ಅವರ ಒಬ್ಬಳೇ ಮಗಳು. ಕೆಲವು ತಿಂಗಳ ಹಿಂದಷ್ಟೇ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದೆ ಮತ್ತು ಓದು ಮುಗಿಯುತ್ತಿದ್ದಂತೆಯೇ ನನ್ನ ಪೋಷಕರಿಗೆ ನನ್ನ ಮದುವೆಯ ಚಿಂತೆ ಆರಂಭ ಆಯಿತು. ನನಗೂ ಈ ವಿಷಯದಿಂದ ಯಾವುದೇ ತೊಂದರೆ ಇರಲಿಲ್ಲ. ಏಕೆಂದರೆ ಪ್ರತಿ ಹುಡುಗಿಯೂ ಒಂದು ದಿನ ತನ್ನ ತಂದೆ ತಾಯಿಯನ್ನ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕು. ಇದನ್ನೆಲ್ಲ ಯೋಚಿಸಿ ನನ್ನ ತಂದೆ ತಾಯಿ ನನಗಾಗಿ ನಮ್ಮದೇ ಸ್ಥಾನಮಾನಕ್ಕೆ ಹೊಂದುವ ಹುಡುಗನನ್ನ ಹುಡುಕತೊಡಗಿದ್ದರು. ನನ್ನ ಅಪ್ಪ ನನಗಾಗಿ ಒಬ್ಬ ಒಳ್ಳೆಯ ಹುಡುಗನನ್ನ ಹುಡುಕುತ್ತಿದ್ದಾರೆ ಎಂದು ಸಂಬಂಧಿಕರಿಗೆ ತಿಳಿಯುತ್ತಿದ್ದಂತೆಯೇ ಸಾಲು ಸಾಲು ಸಂಬಂಧಗಳು ಬರತೊಡಗಿದವು. ಆದರೆ ನನ್ನಪ್ಪ ಯಾವುದಾದರೊಂದು ಕೊರತೆ ತೆಗೆದು ಪ್ರತಿಯೊಂದು ಸಂಬಂಧಕ್ಕೂ ನಿರಾಕರಿಸುತ್ತಿದ್ದರು. ಇದರಿಂದ ನಾನು ಕೂಡ ತುಂಬ ಬೇಸರಗೊಂಡಿದ್ದೆ. ನಮ್ಮ ಪಕ್ಕದ ಮನೆಯಲ್ಲೇ ಒಬ್ಬರು ಆಂಟಿ ಇದ್ದರು. ಅವರು ಸಂಬಂಧಗಳನ್ನ ಕುದುರಿಸುವ ಒಂದು ಕೆಲಸ ಮಾಡ್ತಾ ಇದ್ರು. ಅವರು ಬ್ರೋಕರ್ ಕೆಲಸ ಮಾಡ್ತಾ ಇದ್ರು. ಒಂದು ದಿನ ಅವರು ಮನೆಗೆ ಬಂದಾಗ ನನ್ನ ತಾಯಿ ಹೇಳಿದರು, ಕಲ್ಪನಾ, ನಾವು ನೇಹಾಗಾಗಿ ಒಬ್ಬ ಒಳ್ಳೆಯ ಹುಡುಗನನ್ನ ಹುಡುಕುತ್ತಾ ಇದ್ದೇವೆ. ನಿನ್ನ ಗಮನದಲ್ಲಿ ಯಾರಾದರೂ ಇದ್ದರೆ ತಿಳಿಸು. ಕೆಲವು ದಿನಗಳ ನಂತರ ಕಲ್ಪನಾ ಆಂಟಿ ಒಂದು ಸಂಬಂಧವನ್ನ ತಂದರು. ಅದು ನನ್ನ ಪೋಷಕರಿಗೆ ತುಂಬಾ ಇಷ್ಟವಾಯಿತು. ಹುಡುಗನ ಹೆಸರು ರೋಹನ್ ಮತ್ತು ಅವನಿಗೆ ಸ್ವಂತ ಬಿಸಿನೆಸ್ ಇತ್ತು. ಅವನು ಕೂಡ ತಂದೆ ತಾಯಿಯ ಏಕೈಕ ಮಗನಾಗಿದ್ದ. ನನಗೂ ಫೋಟೋ ನೋಡಿದ ತಕ್ಷಣ ರೋಹನ್ ಇಷ್ಟವಾದ. ಕೆಲವು ದಿನಗಳ ನಂತರ ನಮ್ಮ ಮದುವೆಯಾಯಿತು ಮತ್ತು ನಾನು ರೋಹನ್ ಮನೆಗೆ ಬಂದೆ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಆರಂಭದ ಕೆಲವು ತಿಂಗಳುಗಳು ತುಂಬಾ ಚೆನ್ನಾಗಿ ನಡೆದವು. ರೋಹನ್ ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದ ಮತ್ತು ನನ್ನ ಆರೈಕೆಯನ್ನ ಮಾಡ್ತಾ ಇದ್ದ. ಅವನು ಯಾವಾಗಲೂ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರ್ತಾ ಇದ್ದ. ಇದನ್ನ ಕಂಡು ನನಗೆ ತುಂಬಾ ಖುಷಿಯಾಗ್ತಾ ಇತ್ತು. ಆದರೆ ಕೆಲವು ದಿನಗಳ ನಂತರ ರೋಹನ್ ಬಿಸಿನೆಸ್ಸಿನ ಟ್ರಿಪ್ಪಿಗಾಗಿ ವಿದೇಶಕ್ಕೆ ಹೋಗಬೇಕಾಯಿತು. ಅವರು ಹೋಗುವಾಗ ನನಗೆ ತುಂಬಾ ಪ್ರೀತಿ ನೀಡಿದ್ದರು, ತುಂಬಾ ಪ್ರೀತಿಯನ್ನ ನೀಡಿ ಹೋಗಿದ್ದರು. ಆದರೆ ಅವರು ಹೋದ ನಂತರ ನಾನು ತುಂಬಾ ಉದಾಸೀನಳಾದೆ ಮತ್ತು ಆ ಬೇಸರದಿಂದ ದೂರವಿರಲು ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಂಡೆ. ಒಂದು ದಿನ ಬೆಳಗ್ಗೆ ಮನೆಯ ಸೆಕ್ಯೂರಿಟಿ ಗಾರ್ಡ್ ಕೈಯಲ್ಲಿ ಏನೋ ಹಿಡಿದುಕೊಂಡು ನನ್ನ ಬಳಿ ಬಂದರು. ನಾನು ಕೇಳಿದೆ, ಏನಾಯಿತು ದಾದಾ, ನೀವಿಲ್ಲಿಗೆ ಯಾಕೆ ಬಂದಿದ್ದೀರಿ? ಆಗ ಆ ಸೆಕ್ಯೂರಿಟಿ ಗಾರ್ಡ್ ಹೇಳಿದರು, ಸೊಸೆಮ್ಮ, ಮಾಲೀಕರಿಗೆ ಒಂದು ಪಾರ್ಸಲ್ ಬಂದಿದೆ ಎಂದು ಹೇಳಿ ನನ್ನ ಮುಂದೆ ಒಂದು ಬಾಕ್ಸ್ ಅನ್ನ ಇಟ್ಟು ಹೋದರು ಆ ಸೆಕ್ಯೂರಿಟಿ ಗಾರ್ಡ್. ನಾನು ನೋಡಿದಾಗ ಅದರ ಮೇಲೆ ಮಾವನವರ ಹೆಸರಿನ ಸ್ಲಿಪ್ ಇತ್ತು. ಈ ವಯಸ್ಸಿನಲ್ಲಿ ಮಾವನವರಿಗೆ ಯಾರು ಪಾರ್ಸಲ್ ಕಳಿಸುತ್ತಾರೆ
ಅಂಥೇಳಿ ನಾನು ಆಲೋಚನೆಯನ್ನ ಮಾಡಿದೆ. ನಾನು ಆ ಬಾಕ್ಸ್ ತೆರೆಯಲು ಹೋದಾಗ ನನ್ನ ಅತ್ತೆ ಬಂದು ಅದನ್ನು ಕಸಿದುಕೊಂಡ್ರು. ಏನೋ ಕಳ್ಳತನ ಸಿಕ್ಕಿ ಬೀಳುವವರಂತೆ ಅವರು ವರ್ತಿಸಿದ್ರು. ನಾನು ಇದನ್ನು ಕಂಡು ಆಶ್ಚರ್ಯಚಕಿತರಾದೆ. ಕ್ಯೂರಿಯಾಸಿಟಿ ಹುಟ್ಟಿತು. ಅತ್ತೆ ಏನು ಹೇಳ್ದೆ ರೂಮಿಗೆ ಹೋದ್ರು ಮತ್ತು ಅವರು ಹಿಂದೆನೆ ಮಾವನವರು ಹೋಗಿ ಒಳಗಿನಿಂದ ಬಾಗಿಲು ಹಾಕ್ಕೊಂಡ್ರು. ನಂತರ ನಾನು ಕೆಲಸದಲ್ಲಿ ತೊಡಗಿದೆ. ಆದರೆ ನನ್ನ ಮನಸ್ಸು ಪದೇ ಪದೇ ಅತ್ತೆ ಮಾವಂದಿರ ಕಡೆಗೆ ಹೋಗ್ತಾ ಇತ್ತು. ಆ ಬಾಕ್ಸ್ನಲ್ಲಿ ಅಂಥದ್ದೇನಿದೆ ಅಂಥೇಳಿ ಯೋಚಿಸ್ತಾ ಇದ್ದ. ನಿದ್ದೆ ಹೋದೆ. ಬೆಳಗ್ಗೆ ಎದ್ದಾಗ ಅಂಗಳದಲ್ಲಿ ಕುಳಿತಿದ್ದೆ. ಆಗ ಮಾವನವರು ರೂಮಿನಿಂದ ಹೊರಗೆ ಬಂದರು. ಅವರು ತಮ್ಮ ಮೈಯ ಮೇಲೆ ಒಂದು ಚಾದರವನ್ನು ಹೊದ್ಕೊಂಡಿದ್ರು ಮತ್ತು ಅದರ ಒಳಗೆ ಏನೋ ಅಡಗಿಸಿಡ್ತಾ ಇದ್ರು. ಅಚ್ಚರಿ ಅಂದರೆ ಅವರಿಗೆ ಯಾವಾಗಲೂ ಕಾಲು ನೋವಿರ್ತಾ ಇತ್ತು. ಆದರೆ ಇಂದು ಅವರು ಯಾರೂ ನೌಕರರ ಸಹಾಯವಿಲ್ಲದೆ, ಕೆಲಸಗಾರರ ಸಹಾಯವಿಲ್ಲದೆ ಹೊರಗೆ ಹೋಗ್ತಾ ಇದ್ರು. ನಾನು ಅವ್ರ ಬಳಿ ಹೋಗಿ ಏನಾದರೂ ಬೇಕೇ ಎಂದು ಕೇಳಿದೆ. ಆದರೆ ಅವರು ನನ್ನ ಮಾತನ್ನು ಕೇಳಿಸಿಕೊಳ್ಳದಂತೆ ಹೊರಟು ಹೋದರು. ಸ್ವಲ್ಪ ಹೊತ್ತಿನ ನಂತರ ಮಾವ ವಾಪಸ್ ಬಂದರು ಮತ್ತು ನಿನ್ನೆಯಂತೆಯೇ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡರು. ನಾನು ಬಾಗಿಲಿಗೆ ಕಿವಿಗೊಟ್ಟು ಕೇಳಿಸ್ಕೊಂಡೆ. ಒಳಗಿನಿಂದ ಕೇವಲ ಗದ್ದಲದ ಶಬ್ದ ಕೇಳಿಸ್ತಾ ಇತ್ತು. ಒಳಗಿರೋದು ಇಬ್ರೇ. ಆದರೂ ಇಷ್ಟೊಂದು ಶಬ್ದ ಯಾಕೆ ಅಂಥೇಳಿ ನನಗೆ ತಿಳಿಲಿಲ್ಲ. ಹೀಗೆ ದಿನಗಳು ಕಳೀತಾ ಹೋದ್ವು. ಮಾವ ಪ್ರತಿದಿನ ಬೆಳಗ್ಗೆ ಹೊರಗೆ ಹೋಗಿ ನಾನು ನೋಡಬಾರದು ಎಂದು ಬಯಸುವ ಯಾವುದೋ ಒಂದು ವಸ್ತುವನ್ನು ತರ್ತಾ ಇದ್ರು. ಮುಚ್ಚಿಟ್ಟುಕೊಂಡು ತರ್ತಾ ಇದ್ರು. ಅದನ್ನು ನನಗೆ ತೋರ್ಸೋದಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಒಂದು ದಿನ ಮಾವನವರ ಕೈಯಲ್ಲಿ ಯಾವುದೋ ಸಿನಿಮಾದ CD ಇರೋದು ನನಗೆ ಅನುಮಾನ ಬಂತು. ಈ ವಯಸ್ಸಿನಲ್ಲಿ ಇವರು ಯಾವ ಥರದ ಸಿನಿಮಾ ನೋಡ್ತಾರೆ ಅಂಥೇಳಿ ನಾನು ನಿರ್ಧಾರವನ್ನು ಮಾಡಿದೆ. ಒಂದು ದಿನ ಮಾವ CD ಹಿಡಿದು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳೋಷ್ಟರಲ್ಲಿ ನಾನು ಕೂಡ ಒಳಗೆ ನುಗ್ಗಿದೆ. ನೀವಿಬ್ಬರು ಬೆಳಗ್ಗೆ ಬಾಗಿಲು ಹಾಕಿ ಏನು ಮಾಡ್ತೀರಿ ಅಂತ ಕೇಳಿದೆ. ನನ್ನನ್ನು ಕಂಡ ತಕ್ಷಣ ಅವರ ಮುಖ ಬಣ್ಣ ಮಾಸ್ತು. ಒಂಥರ ಆಯಿತು. ಮಾವ ಹೇಳಿದ್ರು, ನಾವು ಸಿನಿಮಾ ನೋಡ್ತಾ ಇದ್ದೇವೆ ಅಂತಂದರು. ನಾನು ಹೇಳಿದೆ, ಸಿನಿಮಾ ನೋಡೋದಾದರೆ ಬಾಗಿಲು ಹಾಕೋ ಅಗತ್ಯ ಏನಿದೆ? ಎಲ್ಲರ ಮುಂದೆ ನೋಡಬಹುದಲ್ಲ. ಅವರು ನನ್ನ ಮಾತಿಗೆ ಉತ್ತರನೇ ಇರಲಿಲ್ಲ. ಹಾಗಾಗಿ ನಾನು ಹೊರಗೆ ಬಂದೆ. ನಾನು ಬರ್ತಾ ಇದ್ದಂತೆ ಅವರು ಮತ್ತೆ ಬಾಗಿಲು ಹಾಕ್ಕೊಂಡ್ರು. ನಾನು ಮನೆಯಲ್ಲಿ ಒಬ್ಬಳೇ ಇರ್ತಾ ಇದ್ದೆ. ಒಂದು ದಿನ ನನ್ನ ಕುತೂಹಲ ತಣಿಸೋದಕ್ಕೆ ಒಂದು ಉಪಾಯವನ್ನು ಮಾಡಿದೆ. ಮರುದಿನ ಬೆಳಗ್ಗೆ ಎದ್ದು ಅಂಗಳದಲ್ಲಿ ಕುಳಿತೆ. ಆದರೆ ಇಂದು ಮಾವ ಹೊರಗೆ ಹೋಗಲಿಲ್ಲ. ಯಾವುದೇ ಪಾರ್ಸಲ್ ಕೂಡ ಬರಲಿಲ್ಲ. ಹೀಗೆ 5-6 ದಿನ ಕಳೀತು. ಒಂದು ದಿನ ಮಾತುಕತೆಯಲ್ಲಿ ಕೇಳಿದಾಗ ಮಾವ ಹೇಳಿದ್ರು, ನಿನಗೆ ಗೊತ್ತಲ್ಲ ಮಗಳೇ, ನನ್ನ ಕಾಲು ಎಷ್ಟು ನೋಯುತ್ತೆ ಅಂಥೇಳಿ. ಹಾಗಾಗಿ ನಾನು ಪ್ರತಿದಿನ ಹೊರಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನನಗೆ ಅವರ ಮಾತು ನಂಬೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದರೆ ಕೆಲವು ದಿನಗಳ ಹಿಂದೆ ಅವರು ಪ್ರತಿದಿನ CD ತರಲು ಹೋಗ್ತಾ ಇದ್ರು. ಈ ಬಗ್ಗೆ ಕೇಳಿದಾಗ ಅವರು ಜೋರಾಗಿ ಕೂಗಿದ್ರು. ನನ್ನ ಕೆಲಸದಲ್ಲಿ ಯಾರು ಮಧ್ಯ ಪ್ರವೇಶಿಸುವುದು ನನಗೆ ಇಷ್ಟ ಇಲ್ಲ. ನಿನ್ನ ಮಿತಿಯಲ್ಲಿ ನೀನಿರು, ಇಲ್ಲವಾದರೆ ನಿನಗೆ ಒಳ್ಳೆಯದಲ್ಲ. ಅವರು ಎಂದೂ ಈ ರೀತಿ ಮಾತಾಡಿದವರಲ್ಲ. ಹಾಗಾಗಿ ನಾನು ಅಳುತ್ತಾ ರೂಮಿಗೆ ಹೋದೆ. ಈಗ ನನಗೆ ಅವರ ಬಗ್ಗೆ ಸ್ವಲ್ಪ ಭಯವೂ ಆಗ್ತಾ ಇತ್ತು. ಆದರೆ ಅನುಮಾನ ಹೆಚ್ಚಿತ್ತು. ಮರುದಿನ ಅವರು ಮತ್ತೆ CD ತಂದು ರೂಮಿಗೆ ಹೋದಾಗ ನಾನು ಅವರ ಹಿಂದೆ ಹೋಗಿ ಅತ್ತೆಗೆ ಹೇಳಿದೆ, ಅತ್ತಮ್ಮ, ನನಗೂ ನಿಮ್ಮ ಜೊತೆ ಸಿನಿಮಾ ನೋಡಬೇಕು. ರೋಹನ್ ಹೋದಾಗಿನಿಂದ ನಾನು ಬೋರ್ ಆಗ್ತಾ ಇದ್ದೇನೆ. ಅವರು ಇದು ನಮ್ಮ ಕಾಲದ ಸಿನಿಮಾ, ನೀನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನನ್ನು ಹೊರ ಹಾಕಿದ್ರು. ಅತ್ತೆ ಮಾವ ಬಾಗಿಲು ಹಾಕ್ಕೊಂಡ್ರು. ನಾನು ಅಸಹಾಯಕಳಾಗಿ ಬಾಗಿಲ ಬಳಿಯೇ ಕುಳಿತೆ. ರಾತ್ರಿ ಆಯಿತು. ಮಧ್ಯರಾತ್ರಿ ನನಗೆ ರೂಮಿನಲ್ಲಿ ಉಸಿರು ಕಟ್ಟಿದಂತಾಗಿ ಅಂಗಳಕ್ಕೆ ಬಂದೆ. ಅಲ್ಲಿ ಚಾದರ ಹೊದ್ದುಕೊಂಡ ಇಬ್ಬರು ವ್ಯಕ್ತಿಗಳು ಬಾಗಿಲಲ್ಲಿ ನಿಂತಿರೋದನ್ನ ಕಂಡೆ. ನಾನು ಭಯಪಟ್ಟೆ. ಅವರ ಮುಖಗಳು ಕಾಣಿಸ್ತಾ ಇರಲಿಲ್ಲ. ಇದ್ದಕ್ಕಿದ್ದಂತೆ ನನ್ನ ಕಣ್ಣ ಮುಂದೆ ಕತ್ತಲೆ ಆವರಿಸ್ತು. ನಾನು ಪ್ರಜ್ಞೆ ತಪ್ಪಿ ಬೀತು ಬಿಟ್ಟೆ. ಕಣ್ಣೆಲ್ಲ ಕತ್ಲಾಗೋಗ್ಬಿಟ್ಟಿತ್ತಲ್ಲ. ಬೆಳಗ್ಗೆ ಎದ್ದಾಗ ನಾನು ನನ್ನ ಹಾಸಿಗೆಯ ಮೇಲಿದ್ದೆ. ತಲೆಯ ತುಂಬ ನೋಯ್ತಾ ಇತ್ತು. ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ಆಲೋಚಿಸಿ ಹೊರಗೆ ಓಡಿ ಅತ್ತೆ ಮಾವನಿಗೆ ರಾತ್ರಿ ನಡೆದಂತಹ ವಿಷಯವನ್ನು ವಿಸ್ತಾರವಾಗಿ ಹೇಳಿದೆ.
ಆದರೆ ಅತ್ತೆ ಹೇಳಿದ್ರು, ನಿನಗೆ ಭ್ರಮೆಯಾಗಿರಬೇಕು ಅಂತೇಳಿ. ನಾನು ಎಷ್ಟು ವಿವರಣೆಯನ್ನು ಕೊಟ್ಟರು ಅವರು ಕೇಳಲಿಲ್ಲ. ಸೆಕ್ಯೂರಿಟಿ ಗಾರ್ಡನ್ನು ಕರೆದು ಕೇಳಿದಾಗ ಅವನು, ನಾನು ರಾತ್ರಿ ಪೂರ್ತಿ ಡ್ಯೂಟಿಯಲ್ಲಿದ್ದೆ, ಯಾರೂ ಬಂದಿಲ್ಲ ಅಂತ ಹೇಳ್ದ. ಅತ್ತೆ ಹೇಳಿದ್ರು, ನೀನು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಅದಕ್ಕೆ ಸುಸ್ತಾಗಿ ಬಿದ್ದಿರಬಹುದು ಅಂತ. ಸಂಜೆ 8 ಗಂಟೆಗೆ ಮಾವನವರು ಮತ್ತೆ ಹೊರಗೆ ಹೋಗುತ್ತಿರೋದನ್ನು ಕಂಡ ನಾನು ಗುಟ್ಟಾಗಿ ಅವರನ್ನು ಹಿಂಬಾಲಿಸಿದೆ, ಫಾಲೋ ಅಪ್ ಮಾಡಿದೆ. ಅವರು ಒಂದು ಅಂಗಡಿಯಲ್ಲಿ ನಿಂತರು. ಅದು CD ಅಂಗಡಿಯಾಗಿತ್ತು. ಅವರು ಹೋದ ತಕ್ಷಣ ನಾನು ಆ ಅಂಗಡಿ ಹೋಗಿ ಕೆಲವು CDಗಳನ್ನು ಖರೀದಿಸಿದೆ. ಆದರೆ ಅಂಗಡಿಯವನಿಗೆ ನಾನು ಏನೂ ಕೇಳಲಿಲ್ಲ. ಮನೆಗೆ ಬಂದಾಗ ಮತ್ತೆ ಮಾವನ ರೂಮ್ ಬಾಗಿಲು ಹಾಕಿದ್ರು. ಆಗಲೇ ರೋಹನ್ ಫೋನ್ ಬಂತು. ಅವರು ನಾಳೆ ಮರುದಿನ ಮನೆಗೆ ಬರ್ತಾ ಇದ್ರು. ಆಗ ನಾನು ಅಂದ್ಕೊಂಡೆ, ಅತ್ತೆ ಮಾವ ಏನೇ ಮಾಡಲಿ ನನಗೇನು ಸುಮ್ಮನಿರುವುದೇ ಲೇಸು ಅಂದು. ಆದರೆ ಅಂದು ರಾತ್ರಿ ಮಾವ ಫೋನ್ನಲ್ಲಿ ಮಾತಾಡ್ತಾ ಇರೋದನ್ನು ನಾನು ಕದ್ದು ಕೇಳಿಸ್ಕೊಂಡೆ. ಅವರು ಮಾತಾಡುತ್ತಿದ್ದ ವಿಷಯ ಕೇಳಿ ನನಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ನನ್ನ ಅನುಮಾನ ನಿಜ ಆಯಿತು. ಮರುದಿನ ಮಾವ CD ತರಲು ಹೋದಾಗ ನಾನು ಅವರ ರೂಮಿನಲ್ಲಿ ಹೋಗಿ ಅಡಗಿಕೊಂಡೆ. ಮಾವ CD ತಂದು ಪ್ಲೇ ಮಾಡಿದ್ರು. ಸಿನಿಮಾ ಆರಂಭ ಆಯಿತು ಮತ್ತು ನಾನು ಅದನ್ನು ಗಮನವಿಟ್ಟು ನೋಡ್ತಾ ಇದ್ದೆ. ಸಿನಿಮಾ ನೋಡ್ತಾ ಇದ್ದಂತೆ ನನಗೆ ನಾಚಿಕೆಯಿಂದ ನೀರಾಗುವಂತೆ ಅದರಲ್ಲಿ ನಾನು ಏನು ನೋಡಿದೆನೋ ಅದರಿಂದ ನಾನು ದಿಗ್ಭ್ರಮೆಗೊಂಡೆ. ಅರ್ಧ ಗಂಟೆಯ ನಂತರ ಸಿನಿಮಾ ಮುಗೀತು. 10 ನಿಮಿಷದ ನಂತರ ಬಾಗಿಲಲ್ಲಿ ಶಬ್ದ ಆಯಿತು. ಅತ್ತೆ ಬಾಗಿಲು ತೆರೆದಾಗ ಅಲ್ಲಿ ಪೊಲೀಸರು ನಿಂತಿದ್ರು. ನಾನು ಕೂಡಲೇ ರೂಮಿನಿಂದ ಹೊರಬಂದೆ. ಅತ್ತೆ ಮಾವ ನನ್ನನ್ನು ನೋಡಿ ಬೆಚ್ಚಿ ಬಿದ್ರು. ನಾನು ಅವರಿಗೆ, ನಿಮ್ಮ ಕಥೆಯನ್ನು ನೀವೇ ಹೇಳ್ತಿರೋ ಅಥವಾ ನಾನು ಹೇಳಲು ಅಂತ ಕೇಳಿದೆ. ಅಷ್ಟರಲ್ಲಿ ರೋಹನ್ ಕೂಡ ಬಂದಿದ್ರು. ಪೊಲೀಸರು ವಿಚಾರಣೆ ನಡೆಸಿದಾಗ ಮಾವ ನಿಜ ಬಾಯ್ಬಿಟ್ರು. ನಾವು ಒಂದು ಗ್ಯಾಂಗ್ ಲೀಡರ್ಗಳು. ನಮ್ಮ ಜೊತೆ ಬಹಳ ಜನ ಕೆಲಸ ಮಾಡ್ತಾರೆ. ನಾವು ಹುಡುಗಿಯರನ್ನು ಅಪಹರಿಸಿ ವಿದೇಶಕ್ಕೆ ಕಳಿಸ್ತೇವೆ. ವಿದೇಶಕ್ಕೆ ಹೋಗದ ಹುಡುಗಿಯರನ್ನು ಇಲ್ಲೇ ತಪ್ಪು ಕೆಲಸಗಳಿಗೆ ಬಳಸ್ತೇವೆ. ಇದರಲ್ಲಿ ಬಹಳ ಹಣ ಸಿಗುತ್ತೆ ಮತ್ತು ನಾವು ಇದನ್ನು ಹಲವು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ನಮ್ಮನ್ನು ಇದುವರೆಗೆ ಯಾರೂ ಹಿಡಿದಿರಲಿಲ್ಲ. ಆದರೆ ಈ ಹುಡುಗಿಗೆ ನಮ್ಮ ಮೇಲೆ ಅನುಮಾನ ಹೇಗೆ ಬಂತು ಗೊತ್ತಿಲ್ಲ. ನಾನು ಇವಳನ್ನು ಮೊದಲ ದಿನವೇ ಕೊಲ್ಲಲು ಬಯಸಿದ್ದೆ. ಆದರೆ ನನ್ನ ಹೆಂಡತಿ ಇವಳ ಮೇಲೆ ಕನಿಕರವನ್ನು ತೋರಿಸಿದ್ಲು. ನನ್ನ ಪತಿ ರೋಹನ್ಗೆ ತಮ್ಮ ಪೋಷಕರು ಇಂತಹ ಬದುಕು ನಡೆಸುತ್ತಿದ್ದಾರೆ ಎಂದು ಸ್ವಲ್ಪವೂ ತಿಳಿದಿರಲಿಲ್ಲ. ಅವರಿಗೆ ತುಂಬಾ ನಾಚಿಕೆ ಆಯಿತು. ಪೊಲೀಸರು ಅತ್ತೆ ಮಾವಂದಿರನ್ನ ಕರೆದುಕೊಂಡು ಹೋದರು ಮತ್ತು ಅವರ ಮೂಲಕ ಇಡೀ ಗ್ಯಾಂಗನ್ನು ಬಂಧಿಸಲಾಯಿತು. ನಾನು ಮತ್ತು ರೋಹನ್ ಆ ಮನೆಯನ್ನ ಬಿಟ್ಟೆವು. ಅತ್ತೆ ಮಾವ ಮಾಡಿದ್ದ ಕಪ್ಪು ಹಣವನ್ನೆಲ್ಲ ನಾವು ಬಡ ಮಕ್ಕಳಿಗೆ ಹಂಚಿದ್ವಿ. ನಿಮಗೆ ಈ ಕತೆ ಹೇಗನ್ನಿಸ್ತು ಅಂಥೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ರೋಮಾಂಚಕ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್. ಬಾಯ್.